ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ವಿಂಗ್ ಕಮಾಂಡರ್ ಈ ಕ್ರೌರ್ಯಕ್ಕೆ ಸಂಬಂಧಪಟ್ಟಂತೆ ಪ್ರೆಸ್ ಮೀಟ್ ನಡೆಸ್ತಾ ಇದ್ದಾರೆ. ಕಮಿಷನರ್ ದಯಾನಂದ್ ಅವರು ಏನ್ ಹೇಳಿದ್ರು, ಏನ್ ಡೀಟೇಲ್ಸ್ ಕೊಡ್ತಿದ್ದಾರೆ ನೋಡೋಣ. ಇದುವರೆಗೆ ಈಗ ಇನ್ನು ಅರೆಸ್ಟ್ ಮಾಡಬೇಕು, ಅದು ಆ ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಇದು ತನಿಖೆಯ ಪ್ರಕ್ರಿಯೆ ಆಗಿರೋದ್ರಿಂದ ನಾವು ಅದನ್ನು ಕೂತ್ಕೊಂಡು ಇಲ್ಲಿ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಅಥವಾ ವಿಮರ್ಶೆ ಮಾಡ್ತಕ್ಕಂಥದ್ದು ತಪ್ಪಾಗ್ತದೆ. ಈ ವಿಷಯದ ಬಗ್ಗೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ವಿಡಿಯೋಗಳು ಬಂದಿರತಕ್ಕಂಥದ್ದು ಪೊಲೀಸರ ಗಮನಕ್ಕೆ ಬಂದಿದೆ. ಇನ್ಫ್ಯಾಕ್ಟ್ ಆ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿರತಕ್ಕಂಥ ವಿಡಿಯೋದ ಆಧಾರದ ಮೇರೆಗೆ ಪೊಲೀಸರು ಆ DRDOಗೆ ಸಂಪರ್ಕಿಸಿ ಅಲ್ಲಿ ಯಾರು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ನಂತರ ದೂರನ್ನು ದಾಖಲಿಸಿದ್ದಾರೆ. ನಂತರ ಪ್ರತಿ ದೂರು ಕೂಡ ದಾಖಲಾಗಿದೆ. ಕೆಲವು ಅಂಶಗಳು ಅದರಲ್ಲಿ ಇರ್ತಕ್ಕಂಥದ್ದು ವಾಸ್ತವಾಂಶ ಇರಲಿಕ್ಕಿಲ್ಲ, ಬಟ್ ಅದು ತನಿಖೆಯ ಭಾಗ ಆಗಿರೋದ್ರಿಂದ ನಾವು ಹೆಚ್ಚು ಅದರಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಹೇಳಿದೆ, ಅವರು ಕೊಟ್ಟಿರ್ತಕ್ಕಂಥ ಕೆಲವು ಅಂಶಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥ ಕೆಲವು ಅಂಶಗಳು ವಾಸ್ತವಾಂಶದಿಂದ ಕೂಡಿರೋ ಸಾಧ್ಯತೆ ಇಲ್ಲ ಅನ್ನೋದು ಕಂಡು ಬಂದಿದೆ. ಬಟ್ ಅದು ತನಿಖೆಯ ಭಾಗ ಆಗಿರೋದ್ರಿಂದ ನಾವು ಹೆಚ್ಚು ಅದರ ಬಗ್ಗೆ ಮಾತನಾಡಲಿಕ್ಕೆ ಆಗೋದಿಲ್ಲ. ಅವರು ಬರವಣಿಗೆಯಲ್ಲಿ, ಅವರ ಸ್ವಂತ ಬರವಣಿಗೆಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ದೂರ ಏನಿದೆ ಅದನ್ನೇ ನಾವು ದಾಖಲಿಸಿದ್ದೇವೆ. ಈಗಾಗಲೇ ಹೇಳಿದ ಹಾಗೆ ಅವರು ಏನು ಅದು ಸಾಮಾಜಿಕ ಜಾಲತಾಣದಲ್ಲಿ ಏನು ಅವರು ಇದನ್ನು ಹಾಕಿದ್ರು ಅದು ವಾಸ್ತವಾಂಶ ಸ್ವಲ್ಪ ವ್ಯತ್ಯಾಸ ಇರೋದು ಕಂಡು ಬಂದಿದೆ. ಮಿಸ್ಲೀಡಿಂಗ್ ಆರ್ ಮಿಸ್ರೆಪ್ರೆಸೆಂಟಿಂಗ್ ಅಂತ ಹೇಳ್ಬೋದು. ಬಟ್ ಆ ತನಿಖೆಯಲ್ಲಿ ನಮಗೆ ಗೊತ್ತಾಗಬೇಕು, ಯಾಕೆಂದರೆ ಎಲ್ಲವನ್ನು ಒಂದೇ ಇದರಲ್ಲಿ ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ. ಖಂಡಿತವಾಗಿಯೂ ಅದಾಗಿರ್ತಕ್ಕಂಥದ್ದು ಅಲ್ಲಿ ವಾಹನ ಒಂದು ಕಾರ್ಗೂ ಮತ್ತು ಒಂದು ಬೈಕಿಗೂ ಟಚ್ ಆಗಿರ್ತಕ್ಕಂಥದ್ದು, ನಂತರ ವಾಗ್ವಾದ ಆಗಿರ್ತಕ್ಕಂಥದ್ದು, ನಂತರ ಅದು ವಿಕೋಪಕ್ಕೆ ಹೋಗಿರ್ತಕ್ಕಂಥದ್ದು. ಇದು ಈಗಿನ ಸದ್ಯದ ಮಟ್ಟಿನ ತನಿಖೆಯಲ್ಲಿ ನಮಗೆ ಗೊತ್ತಾಗ್ತದೆ. ಬಟ್ ಅಲ್ಲಿ ಸಾಕಷ್ಟು ಜನ ಈ ಐ ವಿಟ್ನೆಸ್ಗಳು ಕೂಡ ಇದ್ದರು ಮತ್ತು ಅಲ್ಲಿ CCTV ಕ್ಯಾಮ್ರಾಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಗಳೂರು ನಗರದಲ್ಲಿ ನಾವೀಗ ಅಳವಡಿಸಿರೋದ್ರಿಂದ ಅವುಗಳ ಆಧಾರದ ಮೇರೆಗೆ ಬೇರೆ ಬೇರೆ ಅಂಶಗಳು ಹೊರಹೊಮ್ಮತಾ ಇದ್ದಾವೆ. ಅದರ ಆಧಾರದ ಮೇಲೆ ಸಂಪೂರ್ಣವಾದಂತಹ ಸಮಗ್ರವಾದಂತಹ ತನಿಖೆ ಮತ್ತು ಹೊಸ ಅಂಶಗಳು ಅಥವಾ ತನಿಖೆಯ ಅಂಶಗಳು ಬಂದಲ್ಲಿ ನಮಗೆ ಗೊತ್ತಾಗ್ತದೆ. ಓಕೆ, HSR ಲೇಔಟ್ನಲ್ಲಿ ಆಗಿರ್ತಕ್ಕಂಥ ಕೊಲೆ ಪ್ರಕರಣದ ಬಗ್ಗೆ ಓರ್ವ ವ್ಯಕ್ತಿಯನ್ನು Just because you speak Kannada, it doesn't mean that we are bad people. You.